ವಾದ ಅವರ ಮಾತಿಗೆ ಪ್ರತಿ ಉತ್ತರ, ನಮ್ಮ ಮಾತಿಗೆ ಅವ್ರ ಪ್ರತಿ ಉತ್ತರ ಏನೇ ಕೊಟ್ಟರು ನಾನು ರಾಜ್ಯ ಸರ್ಕಾರದಿಂದ ಏನೆಲ್ಲ ಈ ಜಿಲ್ಲೆ ಅಭಿವೃದ್ಧಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ತಗೋಬೇಕು ಅದು ತಗೋತೀವಿ, ಕೆಲಸ ಮಾಡ್ತೀವಿ. ಅದರಿಂದ ಯಾವುದೇ ಥರದ ತೊಂದರೆ ಇಲ್ಲ. ನಾನು ವೈಸ್ ಚಾನ್ಸಲರ್ಗಳನ್ನ ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲರೂ ಕರೆದು ನೆಕ್ಸ್ಟು ಅದಕ್ಕೆ ಏನು ಕಾರ್ಯ ರೂಪ ಕೊಡಬೇಕು ಅಂತೇಳಿ ಸದ್ಯದಲ್ಲೇ ಅಸೆಂಬ್ಲಿ ನಡೀತಾ ಇದೆ. ಸದ್ಯದಲ್ಲೇ ಮೀಟಿಂಗ್ ಮಾಡಿ ಅದಕ್ಕೆ ಮುಂದಿನ ಹೆಜ್ಜೆ ಗೊತ್ತಾ ಇಲ್ಲ ಸರ್ಕಾರಕ್ಕೆ ಅವಾಗ ಪ್ರಪೋಸಲ್ ಕಳಿಸ್ತೀವಿ. ಆರ್ಥಿಕ ಇಲಾಖೆ ಅದಕ್ಕೆ ಕಾವೇರಿ ಬೇಸಿನ ವ್ಯಾಪ್ತಿಯಲ್ಲಿ ಹೇಮಾವತಿ ಬರುತ್ತೆ. ಮಂಡ್ಯ ನಾಗಮನ KR ಮತ್ತು ಪಾಂಡುಪುರ ಕಾವೇರಿ ಬೇಸಿನ ಹೇಮಾವತಿ ಜನ ವ್ಯಾಪ್ತಿ ಬರುತ್ತೆ. ಅವರಿಗೆ ಹೇಮಾವತಿ ಬಗ್ಗೆ ಏನು ಹೇಳ್ತಾರೆ? ಹೇಮಾವತಿ ಬಹಳ ಜನ ರೈತರು ಕಷ್ಟ ಪಡ್ತಾ ಇದ್ದಾರೆ. ಹೇಮಾವತಿ ಇದು KRSನ ಅಚ್ಚುಕಟ್ಟಿನ ಸಮಸ್ಯೆ ಆದ್ದರಿಂದ ಅಷ್ಟು ಕೇಳಿದೆ. ಹೇಮಾವತಿ ಇದನ್ನು ಸಹ ಇವತ್ತು ಬೆಳಗ್ಗೆ ನೀರು ಬಿಡಲಿಕ್ಕೆ ತೀರ್ಮಾನವನ್ನು ತಗೊಂಡಿದ್ದೀವಿ ಸರ್ಕಾರ. ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಮಾವತಿ ಡ್ಯಾಮಿನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲೂ ಸಹ ನೀರು ಇವತ್ತು ಅಲ್ಲಿ ಬಿಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ನಾಗಮಂಗಲಕ್ಕೆ ಟೈಲೆಂಡ್ ಇರೋದ್ರಿಂದ ಸೊ ಈ ಕಡೆ NBCಯಿಂದನೂ ಟೈಲೆಂಡು, ಈ ಕಡೆ HRBCಯಿಂದನೂ ಟೈಲೆಂಡು. ಒಂದು HRBC 2018 ಒಂದು ಮಾಡರ್ನೈಸೇಷನ್ ಆಗಿ ನೀರೊಂದಷ್ಟು ಬರೋಕ್ಕೆ ದಾರಿ ಆಗಿದೆ. ಆದರೆ ಮಧ್ಯ ಪಾಂಡುಪುರ ಜಕ್ಕೋಡಿ ಹತ್ರ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಸ್ಲಿಪ್ ಆಗಿದೆ. ಅದನ್ನು ಮೊನ್ನೆ ತಾನೇ ನಾನು ಪೂಜೆ ಮಾಡಿದ್ದೀನಿ. ತಕ್ಷಣ ಅದನ್ನು ಕ್ಲಿಯರ್ ಮಾಡಿ ಒಂದು ಸ್ವಲ್ಪ ನೀರು ಹೋಗಲಿಕ್ಕೆ ದಾರಿ ಮಾಡಿಕೊಡೋದಕ್ಕೆ ಇಂಜಿನಿಯರು ಮತ್ತು ಕಾಂಟ್ರಾಕ್ಟ್ ಹೇಳಿದ್ದೀನಿ. ಸೊ ನೀರು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಅವ್ರೇನಾದ್ರು ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಸೊ ನೀರು ಟೈಲೆಂಡ್ ಬರುತ್ತೆ. ಇಲ್ಲ ಒಂದು 10 ದಿವಸ ಆದಮೇಲೆ ಅದನ್ನು ಸರಿಪಡಿಸಿ ನೀರನ್ನು HRBC ನೀರು ತಗೋತೀವಿ. NBCಯಿಂದನೂ ಸಹ ನೀರನ್ನು ಕೊಡಬೇಕು ಅಂತ ಹೇಳಿದ್ದೀವಿ. NBCನ ಮುಂದಿನ ದಿನದಲ್ಲಿ ಮಾಡರ್ನೈಸೇಷನ್ ಮಾಡಬೇಕು ಅಂತ ಇದ್ದೀನಿ ಅದನ್ನು. ಸೊ ಹೇಮಾವತಿ ಸೊ ತುಮಕೂರು, ಹಾಸನ, ಮಂಡ್ಯ 3 ಜಿಲ್ಲೆಗೆ ತುಮಕೂರು ಬರುತ್ತೆ. KRS ಮಂಡ್ಯ ಜಿಲ್ಲೆಗೆ ಮೇಜರು, ಮೈಸೂರಿಗೆ ಒಂದು ಸ್ವಲ್ಪ ಭಾಗ ಹೋಗೋದ್ರಿಂದ ವಾಣ ಭಾಗಕ್ಕೆ ಅಥವಾ ನಮ್ಮ ಟಿ ನರಸೀಪುರ ಕ್ಷೇತ್ರದ ಭಾಗಕ್ಕೆ ಅದನ್ನು ಮಾತ್ರ ಹೋಗುತ್ತೆ. ಅದರಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಹೇಮಾವತಿಗೂ ಸಹ ಯಾವುದೇ ಥರದ ತೊಂದರೆ ಇಲ್ಲ. ನೀರನ್ನು ಪ್ರತಿ ವರ್ಷ ಬಿಟ್ಟಂಗೆ ನೀರು ಬಿಡ್ತೀವಿ. ಆದಷ್ಟು